ವಿದ್ಯಾರ್ಥಿಗಳಿಗೆ KS ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಫೆಬ್ರವರಿ ತಿಂಗಳ 8, 9, 10ನೇ ತಾರೀಕಿನ 3 ದಿನದ ಕರೆಂಟ್ ಅಫೇರ್ಸ್ಗಳನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ KS ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಪ್ರತಿದಿನದ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳ ಅಪ್ಡೇಟ್ ಅನ್ನು ತಾವು ಪಡಿಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಮೊದಲನೇದಾಗಿ ಮೈಸೂರು ಸ್ಯಾಂಡಲ್ ಸೋಪಿಗೆ ತಮನ್ನಾ ಭಾಟಿಯಾ ಅವರು ರಾಯಭಾರಿಯನ್ನಾಗಿ ನಮ್ಮ ಕರ್ನಾಟಕ ಸರ್ಕಾರ ನೇಮಕವನ್ನ ಮಾಡಿರ್ತಕ್ಕಂಥದ್ದು. ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಭಾಟಿಯಾ ಇವರು ಒಬ್ಬ ಬಹುಭಾಷಾ ನಟಿಯಾಗಿರ್ತಾರೆ. ಇವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕರಿತೀವಿ, ಅಂದ್ರೆ ರಾಯಭಾರಿಯಾಗಿ ಇವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ KSDL ತನ್ನ ಐತಿಹಾಸಿಕ ಬ್ರ್ಯಾಂಡ್ ಆಗಿರ್ತಕ್ಕಂಥ ಮೈಸೂರು ಸ್ಯಾಂಡಲ್ ಸೋಪಿಗೆ ನಟಿ ತಮನ್ನಾ ಭಾಟಿಯಾ ಅವರನ್ನ ರಾಯಭಾರಿಯನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು. ಕರ್ನಾಟಕದ ಪ್ರಸಿದ್ಧ ಮೈಸೂರು ಸ್ಯಾಂಡಲ್ ಸೋಪ್ನ ಸಂಸ್ಥೆಗಳು, ಅದರ ಬಗ್ಗೆ ನಾವು ಇವತ್ತು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಾದ್ರೆ, ಈ ಸಂಸ್ಥೆ ಸ್ಥಾಪನೆಯಾಗಿದ್ದು 1916. ಯಾರು ಸ್ಥಾಪನೆ ಮಾಡಿದಾರೆಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣೀಕರ್ತರಾಗಿರ್ತಕ್ಕಂಥ ತಾಂತ್ರಿಕ ಸಹಾಯವನ್ನು ನೀಡಿರ್ತಕ್ಕಂಥವ್ರು ಸರ್ ಎಂ ವಿಶ್ವೇಶ್ವರಯ್ಯನವರು. ಇದಕ್ಕೂ ಕೂಡ GI ಟ್ಯಾಗ್ ಲಭಿಸಿರ್ತಕ್ಕಂಥದ್ದು. ಮೈಸೂರು ಸ್ಯಾಂಡಲ್ ಸೋಪ್ ಮತ್ತು ಗಂಧದ ಎಣ್ಣೆ ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂಥ GI ಟ್ಯಾಗ್ ಹೊಂದಿರತಕ್ಕಂಥ ಪ್ರಾಡಕ್ಟ್ಗಳು. ನಟಿ ತಮನ್ನಾ ಭಾಟಿಯಾ ಅವರು ನೇಮಕವು ಬ್ರ್ಯಾಂಡ್ ಅನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವುದು ಇದರ ಉದ್ದೇಶವಾಗಿರ್ತಕ್ಕಂಥದ್ದು. ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ, ಅದರ ಹಿನ್ನೆಲೆ ಬಗ್ಗೆ ತಾವು ತಿಳ್ಕೊಳ್ಬೇಕು. ಇನ್ನು ಎರಡನೇ ಪ್ರಮುಖ ಪ್ರಚಲಿತ ವಿದ್ಯಮಾನ ಅಂದ್ರೆ ಸಮುದ್ರ ಕೃಷಿ ನೀತಿ, ಓಷನ್ ಫಾರ್ಮಿಂಗ್ ಪಾಲಿಸಿಯನ್ನ ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತರಬೇಕು ಅಂತ ಉದ್ದೇಶವನ್ನ ಹೊಂದಿರತಕ್ಕಂಥದ್ದು. ಸುಮಾರು 320 ಕಿಲೋಮೀಟರ್ ಕರ್ನಾಟಕದ ಕರಾವಳಿ ಉದ್ದವಿದೆ. ನೀವು ಇದನ್ನ ನೋಟ್ ಮಾಡ್ಕೊಳ್ಬೇಕು. ಕರ್ನಾಟಕದ ಒಟ್ಟು ಕರಾವಳಿಯ ಉದ್ದ 320 ಕಿಲೋಮೀಟರ್. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳು ಈ ಕರಾವಳಿ ತೀರವನ್ನ ಹೊಂದಿರತಕ್ಕಂಥದ್ದು. ಇದರ ಉದ್ದೇಶ ಏನು ಅಂದ್ರೆ ನೀಲಿ ಆರ್ಥಿಕತೆ, ಬ್ಲೂ ಎಕಾನಮಿ ಅಂತ ಕರಿತೀವಿ. ಸಮುದ್ರದ ಸಂಪನ್ಮೂಲಗಳು ಸುಸ್ಥಿರವಾಗಿ ಬಳಸಿಕೊಂಡು ಆರ್ಥಿಕ ಬೆಳವಣಿಗೆಯನ್ನ ಸಾಧಿಸುವುದು. ಫಾರ್ ಎಕ್ಸಾಂಪಲ್ ಫಿಶಿಂಗ್ ಅಂತ ಕರಿತೀವಿ, ಮೀನುಗಾರಿಕೆಯನ್ನ ಮಾಡುವುದರ ಮುಖಾಂತರ, ಮತ್ತು ಸಮುದ್ರ ಕಳೆ ಸಸ್ಯಗಳನ್ನ ಬೆಳೆದು ಅವುಗಳನ್ನ ವಾಣಿಜ್ಯಾತ್ಮಕವಾಗಿ ಮಾರಾಟ ಮಾಡೋದ್ರಿಂದ ಆದಾಯವನ್ನ ಗಳಿಸಬಹುದು ಅಂತ ಹೇಳಲಾಗಿದೆ. ಮೀನುಗಾರರ ಆದಾಯ ಹೆಚ್ಚಳ, ಸಾಂಪ್ರದಾಯಿಕ ಮೀನುಗಾರರಿಗೆ ಪರ್ಯಾಯವಾಗಿ ಸಮುದ್ರ ಕೃಷಿಯನ್ನ ಉತ್ತೇಜನ ಮಾಡತಕ್ಕಂಥದ್ದು ಇದರ ಉದ್ದೇಶ. ತಂತ್ರಜ್ಞಾನದ ಬಳಕೆ, ಸಮುದ್ರದಲ್ಲಿ ಆಧುನಿಕ ಕೃಷಿ ಪದ್ಧತಿಗಳನ್ನ ಪರಿಚಯಿಸುವುದರ ಮೂಲಕ ಆದಾಯವನ್ನ ಹೆಚ್ಚಿಸಬಹುದು ಅಂತ ಹೇಳಲಾಗಿದೆ. ಈ ನೀತಿಯ ಪ್ರಮುಖ ಕೀ ಹೈಲೈಟ್ಸ್ ಅನ್ನ ನಾವು ನೋಡುವುದಾದ್ರೆ, ಇದನ್ನ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಮತ್ತು ಮೀನುಗಾರಿಕಾ ಇಲಾಖೆಯ ಮಾಹಿತಿಯಂತೆ ಈ ಕೆಳಗಿನ ಅಂಶಗಳನ್ನ ಇದು ಹೊಂದಿರತಕ್ಕಂಥದ್ದು. ಸಮುದ್ರ ಪಾಚಿ ಕೃಷಿ ಅಂತ ಕರಿತೀವಿ. ಸೀವೀಡ್ ಫಾರ್ಮಿಂಗ್ ಅಂದ್ರೆ ಔಷಧಿ, ಸೌಂದರ್ಯವರ್ಧಕ ಮತ್ತು ಆಹಾರ ಉದ್ಯಮದಲ್ಲಿ ಪಾಚಿಸ್ ಭಾರಿ ಬೇಡಿಕೆಯನ್ನ ಹೊಂದಿರತಕ್ಕಂಥದ್ದು. ಸಮುದ್ರದ ಮೇಲ್ಮೈ ಮೇಲೆ, ನೀರಿನ ಮೇಲ್ಮೈ ಮೇಲೆ ಬೆಳೀತಕ್ಕಂಥ ಒಂದು ಜಲಸಸ್ಯ ಇದು. ಸಮುದ್ರದ ದಂಡೆಯಲ್ಲಿ ಬೆಳೆಸಲು ಪ್ರೋತ್ಸಾಹವನ್ನ ನೀಡಲಾಗುವುದಂತ ಹೇಳಲಾಗಿದೆ. ಪಂಜರ ಮೀನು ಸಾಕಾಣಿಕೆ, ಸೀ ಕೇಜ್ ಕಲ್ಚರ್ ಅಂತ ಕರಿತೀವಿ. ಸಮುದ್ರದ ಒಳಗಡೆ ದೊಡ್ಡ ಪಂಜರಗಳನ್ನ ನಿರ್ಮಿಸಿ ಅಧಿಕ ಮೌಲ್ಯದ ಮೀನುಗಳನ್ನ ಸಾಕುವ ತಂತ್ರಜ್ಞಾನಕ್ಕೆ ಸಹಾಯವನ್ನ ನೀಡತಕ್ಕಂಥದ್ದು ಈ ಯೋಜನೆಯ ಉದ್ದೇಶ. ಸಿಬಾಸ್, ಕೋಬಿಯಾ ಅಂತ ಕರಿತೀವಿ. ಇವು ಅಧಿಕ ಮೌಲ್ಯದ ಮೀನಿನ ಸಂತತಿಗಳು. ಮುತ್ತು ಮತ್ತು ಸಿಂಪಿ ಕೃಷಿ ಅಂತ ಕರಿತೀವಿ. ವಾಣಿಜ್ಯ ಉದ್ದೇಶಗಳಿಗೆ ಮುತ್ತು ಮತ್ತು ಸಿಂಪಿಗಳ ಕೃಷಿಯನ್ನ ಉತ್ತೇಜನ ನೀಡತಕ್ಕಂಥದ್ದು. ಇನ್ನು ಡೇಟಾ ಮತ್ತು IT ಬಳಕೆ ಅಂತ ಕರಿತೀವಿ. ಸಮುದ್ರದ ಹವಾಮಾನ, ನೀರಿನ ಗುಣಮಟ್ಟ ಮತ್ತು ಕೃಷಿಗೆ ಯೋಗ್ಯವಾದ ಸ್ಥಳಗಳನ್ನು ಗುರುತಿಸಲು ಸ್ಯಾಟಲೈಟ್ ಡೇಟಾ ಮತ್ತು AI ತಂತ್ರಜ್ಞಾನವನ್ನು ಬಳಸಿಕೊಳ್ಳಲಾಗುವುದು ಅಂತ ಹೇಳಲಾಗಿದೆ. ಸ್ಟಾರ್ಟ್ಅಪ್ಗಳಿಗೆ ಆದ್ಯತೆ ಅಂದ್ರೆ ಮಂಗಳೂರಿನಲ್ಲಿ ಸ್ಥಾಪಿಸಲಾದ ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ಅಕ್ವಾಮರಿನ್ ಇನ್ನೋವೇಷನ್ ಮೂಲಕ ಹೊಸ ನವೋದ್ಯಮಗಳ ಹೂಡಿಕೆ ಮತ್ತು ಮಾರ್ಗದರ್ಶನವನ್ನ ನೀಡಬಹುದು ಅಂತ ಈ ಯೋಜನೆ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಇದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ, ರಫ್ತು ಉತ್ತೇಜನ ಆಗುತ್ತೆ ಮತ್ತು ಪರಿಸರ ಸಂರಕ್ಷಣೆ ಕೂಡ ಆಗ್ತಕ್ಕಂಥದ್ದು. ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಇಲಾಖೆ ಯಾವುದಂದ್ರೆ ಮೀನುಗಾರಿಕಾ ಇಲಾಖೆ ಹಾಗೂ IT/BT ಇಲಾಖೆ ಅಡಿಯಲ್ಲಿ ಇದು ಸ್ಥಾಪನೆ ಆಗ್ತಾ ಇದೆ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ
ಲೈಫ್ ಬಿಲೋ ವಾಟರ್, ನೀರಿನಡಿಯಲ್ಲಿನ ಜೀವಿಗಳು ಗುರಿಯನ್ನು ತಲುಪಲು ಈ ನೀತಿ ಹೆಚ್ಚು ಪೂರಕವಾಗಿರ್ತಕ್ಕಂಥದ್ದು. ಲೈಫ್ ಬಿಲೋ ವಾಟರ್, ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ PMMSY ಅಂತಕ್ಕಂಥ ಈ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಗೆ ಸಮಗ್ರ ಕೃಷಿ ನೀತಿಯನ್ನ ಸಮನ್ವಯಗೊಳಿಸಿ ಅನುದಾನವನ್ನ ಪಡೆಯಲಾಗ್ತದೆ ಅಂತ ಯೋಜನೆಯ ಹೇಳ್ತಾ ಇದೆ. ಇನ್ನು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕರ್ನಾಟಕದ ಪ್ರಚಲಿತ ವಿದ್ಯಮಾನ ಅಂದ್ರೆ ಸ್ವಯಂ ಚಾಲಿತ ಮ್ಯೂಟೇಶನ್ ವ್ಯವಸ್ಥೆ, ಆಟೋಮೆಟಿಕ್ ಮ್ಯೂಟೇಶನ್ ವ್ಯವಸ್ಥೆಯನ್ನ ಜಾರಿ ಮಾಡ್ತಾ ಇದೆ ನಮ್ಮ ರಾಜ್ಯದ ಕಂದಾಯ ಇಲಾಖೆ. ಅಂದ್ರೆ ಕಂದಾಯ ನಿರೀಕ್ಷಕರ ಬೆರಳಚ್ಚು ಅಥವಾ ಭೌತಿಕ ಸಹಿ ಅಗತ್ಯವಿಲ್ಲದೆ ಮ್ಯೂಟೇಶನ್ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವುದು. ಯಾವ ಇಲಾಖೆ ಇದನ್ನ ಜಾರಿಗೆ ತರ್ತಾ ಇದೆ ಅಂದ್ರೆ ಕಂದಾಯ ಇಲಾಖೆ ಇದನ್ನ ಜಾರಿಗೆ ತರ್ತಾ ಇದೆ. ಕ್ರಯ ಪತ್ರಗಳಿಗೆ 7 ದಿನದ ಕಾಲಾವಧಿಯಲ್ಲಿ ಇದು ಸಾಕಾರಗೊಳ್ತಕ್ಕಂಥ ಒಂದು ವ್ಯವಸ್ಥೆ. ವಾರಸುದಾರಗಳಿಗೆ 15 ದಿನಗಳ ಅವಧಿಯ ನಂತರ ಸ್ವಯಂ ಚಾಲಿತ ಹಕ್ಕು ವರ್ಗಾವಣೆ ಆಗ್ತಕ್ಕಂಥದ್ದು. ಮ್ಯೂಟೇಶನ್ ಪ್ರಕ್ರಿಯೆಯ ಪ್ರತಿ ಹಂತದ ಪರಿಷ್ಕರಣೆಗಳು ಅರ್ಜಿದಾರರ ಇಮೇಲ್ ಮೂಲಕ ನೇರವಾಗಿ ರವಾನೆ ಆಗ್ತಕ್ಕಂಥದ್ದು. ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಕಂದಾಯ ನ್ಯಾಯಾಲಯದಲ್ಲಿ 3 ತಿಂಗಳ ಒಳಗೆ ಇತ್ಯರ್ಥಪಡಿಸಲು ಇದಕ್ಕೆ ನಿಯಮವನ್ನ ಜಾರಿ ಮಾಡಲಾಗಿದೆ. ಇನ್ನು ಈ ಯೋಜನೆ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಕರ್ನಾಟಕ ಸರ್ಕಾರವು ಕಂದಾಯ ಇಲಾಖೆಯಲ್ಲಿ ಜಾರಿಗೆ ತಂದಿರುವ ಸ್ವಯಂ ಚಾಲಿತ ಮ್ಯೂಟೇಶನ್ ವ್ಯವಸ್ಥೆ, ಆಟೋಮೆಟಿಕ್ ಮ್ಯೂಟೇಶನ್ ಸಿಸ್ಟಮ್, ಭೂ ದಾಖಲೆಗಳ ನಿರ್ವಹಣೆಯಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಇದಾಗಿದೆ ಅಂತ ಹೇಳಲಾಗಿದೆ. ಖರೀದಿದಾರರಿಗೆ ಮಧ್ಯವರ್ತಿಗಳ ಕಾಟವಿಲ್ಲದೆ ಅತ್ಯಂತ ವೇಗವಾಗಿ ಖಾತೆಯನ್ನ ಬದಲಾವಣೆ ಮಾಡಿಕೊಡುವ ಒಂದು ಉದ್ದೇಶವನ್ನ ಇದು ಹೊಂದಿರತಕ್ಕಂಥದ್ದು. ಹಾಗಾದ್ರೆ ಮ್ಯೂಟೇಶನ್ ಅಂದ್ರೆ ಏನು, ಖಾತೆ ಬದಲಾವಣೆ ಅಂದ್ರೆ ಏನು ಅನ್ನೋದನ್ನು ನೋಡೋದಾದ್ರೆ ಆಸ್ತಿಯ ಮಾಲೀಕತ್ವ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆಯಾದ್ರೆ, ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಪ್ಲಾಟ್ ಖರೀದಿ ಮಾಡಿದ ನಂತರ ಅದನ್ನ ಒಂದು ಮತ್ತೊಬ್ಬರಿಗೆ ಒಂದು ವ್ಯವಸ್ಥೆಯಲ್ಲಿ ಮಾರಿದಾಗ ಅದು ನಮ್ಮ ಹಕ್ಕನ್ನ ಬಿಟ್ಟುಕೊಡುವಂತ ಸಂದರ್ಭ ಬರ್ತದೆ. ಆ ಸಮಯದಲ್ಲಿ ಅದನ್ನ ಕಾಲ ವಿಳಂಬವಿಲ್ಲದೆ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಅದನ್ನ ಈ ಮ್ಯೂಟೇಶನ್ ಮುಖಾಂತರ ಬಿಟ್ಟುಕೊಡ್ಬೋದು. ಮಾರಾಟ, ದಾನ, ವಾರಸಾ ಹಕ್ಕು, ಸರ್ಕಾರದ ಕಂದಾಯ ದಾಖಲೆಗಳಲ್ಲಿ ಹಳೆಯ ಮಾಲೀಕನ ಹೆಸರನ್ನು ತೆಗೆದು ಹೊಸ ಮಾಲೀಕನ ಹೆಸರನ್ನು ಸೇರಿಸುವ ಪ್ರಕ್ರಿಯೆ ಮ್ಯೂಟೇಶನ್ ಆಗಿದೆ. ಈ ಹೊಸ ವ್ಯವಸ್ಥೆ ಯಾವ ರೀತಿ ಕೆಲಸ ಮಾಡ್ತದೆ ಅಂದ್ರೆ, ಹಿಂದೆ ಮ್ಯೂಟೇಶನ್ ಮಾಡಲು ಕಂದಾಯ ನಿರೀಕ್ಷಕನು ಅಥವಾ ವಿಲೇಜ್ ಅಕೌಂಟೆಂಟ್ ಅವರ ಸಹಿ ಮತ್ತು ಅನುಮೋದನೆ ಬೇಕಿತ್ತು. ಆದರೆ ಈಗಿನ ಹೊಸ ಡಿಜಿಟಲ್ ವ್ಯವಸ್ಥೆಯಲ್ಲಿ ಇದು ಅವಶ್ಯಕತೆ ಇರುವುದಿಲ್ಲ. ಲಿಂಕ್ಡ್ ಸಿಸ್ಟಮ್ ಅಂತ ಕರಿತೀವಿ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಆಸ್ತಿ ನೋಂದಣಿಯಾದ ತಕ್ಷಣ ಈ ದತ್ತಾಂಶವು ನೇರವಾಗಿ ಭೂಮಿ ಪೋರ್ಟಲ್ಗೆ ರವಾನೆಯಾಗ್ತಕ್ಕಂಥದ್ದು. ಅರ್ಜಿ ಸಲ್ಲಿಕೆ ಇಲ್ಲದೆ ಆಸ್ತಿ ಖರೀದಿಸುವವರು ಮ್ಯೂಟೇಶನ್ಗಾಗಿ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಸ್ವಯಂ ಚಾಲಿತ ಅನುಮೋದನೆ, ವಿವಾದರಹಿತ ಪ್ರಕರಣಗಳು ಯಾವುದೇ ಆಕ್ಷೇಪಣೆ ಇಲ್ಲದಿದ್ದರೆ ನೋಂದಣಿಯಾದ 8ನೇ ದಿನದಂದು ವ್ಯವಸ್ಥೆಯು ತಾನಾಗಿಯೇ ಮ್ಯೂಟೇಶನ್ ಅನ್ನ ಅನುಮೋದಿಸುತ್ತೆ. ಇನ್ನು ಇತರ ಪ್ರಕರಣಗಳು ಯಾವಂದ್ರೆ ವಾರಸಾ ಹಕ್ಕು, ಇತರೆ ಪ್ರಕರಣಗಳಲ್ಲಿ 15 ದಿನಗಳ ಆಕ್ಷೇಪಣಾ ಅವಧಿಯ ನಂತರ 16ನೇ ದಿನದಂದು ಸ್ವಯಂ ಚಾಲಿತವಾಗಿ ಅದು ಅನುಮೋದನೆಯನ್ನ ಆಗ್ತಕ್ಕಂಥದ್ದು. ಇಲ್ಲಿ ಅಧಿಕಾರಿಗಳ ಬೆರಳಚ್ಚು ಅಥವಾ ಥಂಬ್ ಇಂಪ್ರೆಷನ್ ಕೂಡ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಲಾಗಿದೆ. ಸಾಫ್ಟ್ವೇರ್ ಮೂಲಕ ಇದು ಆಟೋಮೆಟಿಕ್ ಆಗಿ ಆಗ್ತಕ್ಕಂಥದ್ದು ಮ್ಯೂಟೇಶನ್. ಇಲ್ಲಿರ್ತಕ್ಕಂಥ ಪ್ರಮುಖ ಹಂತಗಳು ಮತ್ತು ಕಾಲಮಿತಿಯನ್ನ ನೋಡೋದಾದ್ರೆ, ರಿಜಿಸ್ಟ್ರೇಷನ್ ತಕ್ಷಣವೇ ಆಗತಕ್ಕಂಥದ್ದು. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ದಸ್ತಾವೇಜು ನೋಂದಣಿಯನ್ನ ಮಾಡಬೇಕು. ನೋಟಿಸ್ ಜಾರಿ 1 ರಿಂದ 2 ದಿನಗಳಲ್ಲಿ ನೋಟಿಸ್ ಜಾರಿ ಆಗ್ತದೆ. ಆಕ್ಷೇಪಣಾ ಅವಧಿ 7 ರಿಂದ 15 ದಿನಗಳ ಕಾಲ ಆಕ್ಷೇಪಣಾ ಅವಧಿ ಇರುತ್ತದೆ. ಅಂತಿಮ ಅನುಮೋದನೆ 8ನೇ ಅಥವಾ 16ನೇ ದಿನ ಅಂತಿಮ ಅನುಮೋದನೆಯನ್ನ ಪಡಿತಕ್ಕಂಥದ್ದು. ಇದರಿಂದ ಏನೇನು ಪ್ರಯೋಜನಗಳು ಅಂದ್ರೆ, ಭ್ರಷ್ಟಾಚಾರವನ್ನ ಮುಕ್ತಗೊಳಿಸಬಹುದು, ಸಮಯ ಉಳಿತಾಯ ಆಗಬಹುದು, ಪಾರದರ್ಶಕ ಮತ್ತು ವಂಚನೆ ತಡೆಯನ್ನ ಮಾಡಬಹುದು. ಇನ್ನು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕರ್ನಾಟಕದ ಪ್ರಚಲಿತ ವಿದ್ಯಮಾನ ಅಂದ್ರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಕರ್ನಾಟಕವು ದೇಶದಲ್ಲಿ 2ನೇ ಸ್ಥಾನವನ್ನ ತನ್ನ ಇಂಪ್ಲಿಮೆಂಟೇಷನ್ ಅಲ್ಲಿ ಹೊಂದಿರತಕ್ಕಂಥದ್ದು. ಕರ್ನಾಟಕ ಸೆಕ್ಯೂರ್ ಸೆಕೆಂಡ್ ರ್ಯಾಂಕ್ ನ್ಯಾಷನಲಿ ಫಾರ್ ಫಸಲ್ ಬಿಮಾ ಯೋಜನಾ ಇಂಪ್ಲಿಮೆಂಟೇಷನ್. ಅಂದ್ರೆ ಫಸಲ್ ಬಿಮಾ ಯೋಜನೆಯನ್ನ ಜಾರಿಗೊಳಿಸುವಲ್ಲಿ ಕರ್ನಾಟಕ ದೇಶದಲ್ಲಿ 2ನೇ ಸ್ಥಾನವನ್ನ ಹೊಂದಿರತಕ್ಕಂಥದ್ದು. ತುಂಬಾ ಇಂಪಾರ್ಟೆಂಟ್. ನಿಮ್ಮ KPSC ಪರ್ಪಸ್ ಅಲ್ಲಿ ಇದರ ಕುರಿತು ಕೇಳ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಇದನ್ನ ನೋಟ್ ಮಾಡ್ಕೊಳ್ಬೇಕು. ಕರ್ನಾಟಕ 2ನೇ ಸ್ಥಾನವನ್ನು ಪಡೆಯಲು ಪ್ರಮುಖ ಕಾರಣಗಳು ಏನೇನಂದ್ರೆ, ವೇಗವಾಗಿ ಪರಿಹಾರವನ್ನ ವಿತರಣೆ ಮಾಡಿರ್ತಕ್ಕಂಥದ್ದು ಮತ್ತು ಸಂರಕ್ಷಣಾ ಪೋರ್ಟಲ್. ಕರ್ನಾಟಕ ಸರ್ಕಾರ ಅಭಿವೃದ್ಧಿಪಡಿಸಿರುವ ಸಂರಕ್ಷಣಾ ಪೋರ್ಟಲ್, ವಿಮಾ ನೋಂದಣಿ ಅಂತಕ್ಕಂಥ ಒಂದು ಪೋರ್ಟಲ್ ಮೂಲಕ ಬೆಳೆ ಕಟಾಯ ಪ್ರಯೋಗಗಳು ಮತ್ತು ಪರಿಹಾರ ವಿತರಣೆಯನ್ನ
ಪಾರದರ್ಶಕಗೊಳಿಸಿರ್ತಕ್ಕಂಥದ್ದು. ಇನ್ನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಪ್ರಮುಖ ಅಂಶಗಳನ್ನು ನೋಡುವುದಾದರೆ, ಇದು 2016 ಫೆಬ್ರವರಿ 18ರಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇದನ್ನ ಚಾಲನೆ ಮಾಡಲಾಯಿತು. ಇದರ ಧ್ಯೇಯ ವಾಕ್ಯವನ್ನ ನೋಡುವುದಾದ್ರೆ ಇಂಪಾರ್ಟೆಂಟ್, ಇದನ್ನ ನೋಟ್ ಮಾಡ್ಕೊಳ್ಳಿ. ಒನ್ ನೇಷನ್ ಒನ್ ಸ್ಕೀಮ್ ಅಂತಕ್ಕಂಥದ್ದು ಇದರ ಧ್ಯೇಯ ವಾಕ್ಯ. ಇನ್ನು ಪ್ರೀಮಿಯಂ ದರಗಳು ಏನನ್ನು ನೋಡುವುದಾದ್ರೆ, ಖಾರಿಫ್ ಬೆಳೆಗಳು ರೈತರು ಪಾವತಿಸಿದ ಪ್ರೀಮಿಯಂ 2%, ಅಂದ್ರೆ ಮುಂಗಾರು ಬೆಳೆಗಳಿಗೆ 2%, ನಂತರ ರಬಿ ಬೆಳೆ ಅಂದ್ರೆ ಹಿಂಗಾರು ಬೆಳೆಗಳಿಗೆ 1.5%, ವಾಣಿಜ್ಯ ಬೆಳೆಗಳಾಗಿದ್ರೆ ಅಥವಾ ತೋಟಗಾರಿಕಾ ಬೆಳೆಗಳಾಗಿದ್ರೆ 5% ಪ್ರೀಮಿಯಂ ಮೊತ್ತವನ್ನ ಭರಿಸಬೇಕಾಗುತ್ತೆ. ಇದರ ಉಳಿದ ಪ್ರೀಮಿಯಂ ಮೊತ್ತವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ 50-50 ಆಗಿ ಅಂದ್ರೆ 50% ರಾಜ್ಯ ಮತ್ತು 50% ಕೇಂದ್ರ ಸರ್ಕಾರ ಭರಿಸುತ್ತವೆ. ಕರ್ನಾಟಕದ ವಿಶಿಷ್ಟ ಉಪಕ್ರಮಗಳನ್ನ ನೋಡುವುದಾದರೆ, ಬೆಳೆ ಸಮೀಕ್ಷೆ ಆಪ್ ನಮ್ಮ ಕರ್ನಾಟಕ ಜಾರಿಗೆ ತಂದಿರತಕ್ಕಂಥದ್ದು. ರೈತರೇ ತಮ್ಮ ಹೊಲದ ಬೆಳೆ ಸಮೀಕ್ಷೆ ಮಾಡಿ ಫೋಟೋ ಅಪ್ಲೋಡ್ ಮಾಡುವ ವ್ಯವಸ್ಥೆಯನ್ನ ಕರ್ನಾಟಕ ಮೊದಲು ಜಾರಿಗೆ ತಂದಿರತಕ್ಕಂಥದ್ದು. ಇದು ವಿಮಾ ಕ್ಲೇಮ್ ಮಾಡುವಾಗ ವಿವಾದಗಳನ್ನ ಕಡಿಮೆ ಮಾಡತಕ್ಕಂಥದ್ದು. ಇನ್ನು ಗ್ರಾಮ ಪಂಚಾಯತಿ ಮಟ್ಟದ ಘಟಕ ಅಂತ ಇದೆ. ವಿಮೆಯನ್ನು ಹೋಬಳಿ ಮಟ್ಟದ ಬದಲು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ವಿಸ್ತರಿಸಲು ಕ್ರಮ ಕೈಗೊಳ್ಳಲಾಗಿರ್ತಕ್ಕಂಥದ್ದು. ಪ್ರಸ್ತುತ 2026ರ ಅಂಕಿಅಂಶಗಳನ್ನ ನೋಡುವುದಾದ್ರೆ, ಈ ವ್ಯವಸ್ಥೆಯಲ್ಲಿ ಮೊದಲ ಸ್ಥಾನವನ್ನ, ಈ ಫಸಲ್ ಬಿಮಾ ಯೋಜನೆಯನ್ನ ಇಂಪ್ಲಿಮೆಂಟೇಷನ್ ಮಾಡುವುದರಲ್ಲಿ ಮೊದಲ ಸ್ಥಾನವನ್ನ ಹೊಂದಿರತಕ್ಕಂಥದ್ದು ಉತ್ತರ ಪ್ರದೇಶ್ ಅಥವಾ ಮಹಾರಾಷ್ಟ್ರ, ಎರಡೂ ರಾಜ್ಯಗಳು ತಮ್ಮ ಸ್ಥಾನವನ್ನ ಅಗ್ರಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಕರ್ನಾಟಕ ಈ ವ್ಯವಸ್ಥೆಯಲ್ಲಿ 2ನೇ ಸ್ಥಾನವನ್ನ ಕಾಯ್ದುಕೊಂಡಿದೆ. ಡಿಜಿಟಲೀಕರಣ 90%ಗಿಂತ ಹೆಚ್ಚು ರೈತರು ಡಿಜಿಟಲ್ ಪೋರ್ಟಲ್ ಮೂಲಕ ವಿಮಾ ಸೌಲಭ್ಯವನ್ನ ಪಡಿತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಇವತ್ತಿಗೆ 8, 9 ಮತ್ತು 10ನೇ ದಿನಾಂಕದ ಪ್ರಚಲಿತ ವಿದ್ಯಮಾನಗಳನ್ನ ಇಲ್ಲಿಗೆ ಮುಕ್ತಾಯಗೊಳಿಸಲಾಗುತ್ತೆ. ಮುಂದಿನ ತರಗತಿಗಳನ್ನ ವೀಕ್ಷಣೆ ಮಾಡಲು KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಪ್ರತಿನಿತ್ಯ ಅಪ್ಲೋಡ್ ಮಾಡ್ತಕ್ಕಂಥ ಕರ್ನಾಟಕ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳನ್ನು ನೀವು ಉಚಿತವಾಗಿ ನೋಡಬಹುದು ಅಂತ ಹೇಳ್ತಾ, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.